ಸ್ವಾತಂತ್ರ್ಯ 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 ಮೂರಕ್ಷರದೊಳೇನು ಮಾಡವಿಹುದೋ ಸ್ವಾತಂತ್ರ್ಯ ಯಜ್ಞದಲ್ಲಿ ಬಲಿಗೊಂಡ ಬಂಧುಗಳ ನುಡಿಪಲೇಖನಿಬೇಕು ರಕ್ತವದ ಕೆಮಸಿ ನೇಮಝಸಿ ನೇ ಪರತ ಮಾತೃಭೂಮಿಳ ಸಾಗರ ಪ್ರಾಣ ತಳಮಳಲ ತಳಮಳಲ ಸಾಗರ. ಈ ಅದ್ಭುತವಾದ ಹಾಡನ್ನು ಯಾರೂ ಕೇಳಿಲ್ಲ ಹೇಳಿ? ಹೃದಯನಾಥ್ ಮಂಗೇಶ್ಕರ್ ಅವರ ರಾಗ ಸಂಯೋಜನೆ, ಲತಾ ಮತ್ತು ಉಷಾ ಮಂಗೇಶ್ಕರ್ ಅವರ ಸುಮಧುರವಾದ ಗಾಯನ, ಇದಕ್ಕಿಂತ ಹೆಚ್ಚಾಗಿ ಮನಕಲಕುವ ಮತ್ತು ದೇಶಭಕ್ತಿಯನ್ನು ತುಂಬಿರುವ ಈ ಕವಿತೆಯನ್ನು ರಚಿಸಿದವರು ಸ್ವಾತಂತ್ರ್ಯ ಸೇನಾನಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು. ಸಾವರ್ಕರ್ ಹುಟ್ಟಿದ್ದು 1883, ಅಂದರೆ ಸುಮಾರು 139 ವರ್ಷಗಳ ಹಿಂದೆ ಇದೇ ಮೇ 28ರಂದು. ಇತ್ತೀಚೆಗೆ ಬಂದ ವಿಕ್ರಮ್ ಸಂಪತ್ ಅವರ 2ನೆಯ ಪುಸ್ತಕ ಸಾವರ್ಕರ್ ಅವರ ಬಗ್ಗೆ, ಸಾವರ್ಕರ್ ಅ ಕಂಟೆಸ್ಟೆಡ್ ಲೆಗಸಿ, ಈ ಪುಸ್ತಕದ ಮೂಲಕ ಸಾವರ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ಕಾಲಘಟ್ಟದಲ್ಲಿ ಹೇಗಾಗಿದೆ ಅಂದರೆ, ರಾಜಕೀಯ ಮತ್ತು ಸೈದ್ಧಾಂತಿಕ ವಿಚಾರ ವಿನಿಮಯ ಎಷ್ಟರ ಮಟ್ಟಿಗೆ ಅಧೋಗತಿಗೆ ತಲುಪಿದೆ ಅಂತ ಹೇಳಿದರೆ, ಸಾವರ್ಕರ್ ಅವರ ಬಗ್ಗೆ ನೀವು ಮಾತನಾಡಿದರೆ ಸಾಕು ನಿಮಗೆ ಕೋಮುವಾದಿ ಎಂಬ ಹಣೆಪಟ್ಟಿಯನ್ನು ನೀಡಲಾಗುತ್ತದೆ. ಸಾವರ್ಕರ್ ಅಂದರೆ ಯಾರ್ರೀ? ಸಾವರ್ಕರ್ ಏನು ಮಾಡಿದ್ದಾರೆ ದೇಶಕ್ಕೋಸ್ಕರ? ಸಾವರ್ಕರ್ ದಲಿತರಿಗೆ ಏನೂ ಮಾಡೇ ಇಲ್ಲ. ಸಾವರ್ಕರ್ ಬ್ರಾಹ್ಮಣವಾದಿ, ಜಾತಿವಾದಿ. ಇವರು 2 ನೇಷನ್ ಥಿಯರಿಯ ಪ್ರತಿಪಾದಕ ಮತ್ತು ಗಾಂಧೀಜಿಯನ್ನು ಹತ್ಯೆ ಮಾಡಿಸುವಲ್ಲಿ ಇವರು ನಿಜವಾದ ಪ್ಲ್ಯಾನ್ ಮಾಡಿದರು. ಇವರು ನರಹಂತಕ ಎಂದೆಲ್ಲ ಸಾವರ್ಕರ್ ಬಗ್ಗೆ ಇಂದಿನ ರಾಜಕಾರಣಿಗಳು ಹಾಗೂ ಬುದ್ಧಿಜೀವಿಗಳು ಅಂತೂ ಹೇಳಿಕೊಳ್ಳುವವರು ಅವರ ಬಗ್ಗೆ ವಿಷ ಕಾರುತ್ತಾರೆ, ಅವರನ್ನು ಜರಿಯುತ್ತಾರೆ. ಇದು ನೆನ್ನೆ ಮೊನ್ನೆಯ ಪ್ರಕ್ರಿಯೆ ಅಲ್ಲ. ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಾವರ್ಕರ್ ಅವರ ಬಗ್ಗೆ ನಿರಂತರವಾಗಿ ತೇಜೋವಧೆಯ ಒಂದು ಪ್ರಕ್ರಿಯೆ ನಡೆಯುತ್ತಾ ಬಂದಿದೆ. ಇದಕ್ಕೆ ತಿರುಗುಬಾಣ ನೀಡುವವರಿಗೆ ಒಂದು ಸವಾಲು ಎದುರಾಗಿದೆ. ಏನೆಂದರೆ, ಇದುವರೆಗೆ ಸಾವರ್ಕರ್ ಅವರ ಬಗ್ಗೆ ಒಂದು ಒಳ್ಳೆಯ ಪುಸ್ತಕ ಬಂದಿಲ್ಲ ಅಂದರೆ ನೀವು ನಂಬ್ತೀರಾ? ಯಾಕಂದರೆ 1960ರಲ್ಲಿ ಅವರು ಬದುಕಿದ್ದಾಗಲೇ ಧನಂಜಯ್ ಕೀರ್ ಅನ್ನುವರು ಬರೆದಿದ್ದರು. ಆ ನಂತರ ಬಂದ ಪುಸ್ತಕಗಳೆಲ್ಲವೂ ಈ ಧನಂಜಯ್ ಕೀರ್ ಅವರ ಪುಸ್ತಕದ ಒಂದು ಸಂಕ್ಷಿಪ್ತ ಸ್ವರೂಪಗಳಾದವು ಹೊರತು ಯಾವುದೇ ಒಂದು ರೀತಿಯಾದ ಸಂಶೋಧನಾತ್ಮಕ ಗ್ರಂಥಗಳು ಹೊರಬಂದಿಲ್ಲ. ಇದನ್ನು ವಿಕ್ರಮ್ ಸಂಪತ್ ಅವರು ಮಾಡಿ ನಮಗೆ ತೋರಿಸಿದ್ದಾರೆ ಈ ಪುಸ್ತಕದ ಮೂಲಕ. ಇದು ಯಾಕೆ ಹೀಗೆ ಅಂತ ಕಾರಣ ಹುಡುಕುತ್ತಾ ಹೋದರೆ ನಮಗೆ ಸಿಗುವುದೇನೆಂದರೆ, ಸಾವರ್ಕರ್ ಅವರ ಬಗ್ಗೆ ನಿರಂತರವಾಗಿ ರಚಿಸಿದ, ಅಂದರೆ ಮ್ಯಾನ್ಯುಫ್ಯಾಕ್ಚರ್ಡ್ ಲೈಸ್ ಅಂತ ಹೇಳ್ತೀವಲ್ಲ, ಅದನ್ನು, ಆ ಸುಳ್ಳಿನ ಸರಮಾಲೆಗಳನ್ನು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಿರಂತರವಾಗಿ ಹೇಳಿಕೊಂಡು ಬರಲಾಗಿದೆ. ಇದಕ್ಕೆ ಕಾರಣ 3. ಮೊದಲನೆಯದು, ಗಾಂಧೀಜಿಯ ಹತ್ಯೆಯ ನಂತರ ಕೋರ್ಟಿನಿಂದ ಖುಲಾಸೆ ಪಡೆದರೂ ಸಾವರ್ಕರ್ ಅವರಿಗೆ ಆ ಕಳಂಕ ಅದರಿಂದ ಹೊರಬರಲಾಗಲಿಲ್ಲ. 2ನೆಯದು ಅವರ ಪ್ರಖರ ಹಿಂದುತ್ವವಾದ. ಹಾಗೆ 3ನೆಯದು ಅವರ ಜಾತಿ. ಈ 3 ಕಾರಣದಿಂದ ಏನಾಯಿತು ಅಂದರೆ, ರಾಜಕೀಯವಾಗಿ ಹಾಗೂ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ರಾಜಕೀಯವಾಗಿ 2ನೆಯದಾಗಿ ಮಾರ್ಕ್ಸಿಸ್ಟ್ ಸಿದ್ಧಾಂತದ ವಿದ್ಯಾಲಯಗಳು, ಮಾಧ್ಯಮಗಳು ಇವೆಲ್ಲವೂ ಸೇರಿ ಸಾವರ್ಕರ್ ಅವರನ್ನು ಅಸ್ಪೃಶ್ಯರನ್ನಾಗಿ ಹೊರಗಿಟ್ಟರು. 1970ರ ನಂತರವಂತೂ ಸಾವರ್ಕರ್ ಅವರು ಮಾಡಿದ ಭಾಷಣಗಳಿರ್ಬೋದು, ಅವರ ಕವಿತೆಗಳಿರ್ಬೋದು, ಇದರ ಚಿಂತನೆ, ವಿಚಾರಧಾರೆ ಎಲ್ಲವನ್ನೂ ಒಂದು ರೀತಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಹತ್ತಿಕ್ಕಲಾಯಿತು. ಇದರಲ್ಲಿ ಈ ಕವಿತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಅಂತ ಹೃದಯನಾಥ್ ಮಂಗೇಶ್ಕರ್ ಅವರನ್ನು ಆಲ್ ಇಂಡಿಯಾ ರೇಡಿಯೋದಿಂದ ಆ ಕೆಲಸದಿಂದಲೇ ವಜಾ ಮಾಡಲಾಗುತ್ತದೆ. ಹೀಗೆ ಹಲವಾರು ಜನ ಅವರ ಕವಿತೆ, ಭಾಷಣ, ಲೇಖನ ಇವನ್ನು ಪ್ರಕಟಣೆ ಮಾಡಿದ್ದ ಒಂದೇ ಕಾರಣಕ್ಕಾಗಿ ಅವರು ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಆ ಸಮಯದಲ್ಲಿ ನಿಜವಾದ ಇಂಟಾಲರೆನ್ಸ್ ಅಂದರೆ ಇದೇ ಅಲ್ವೇ? ನೋ ಪವರ್ ಆನ್ ಅರ್ತ್ ಕ್ಯಾನ್ ಸ್ಟಾಪ್ ಎನ್ ಐಡಿಯಾ ಹೂಸ್ ಟೈಮ್ ಹ್ಯಾಸ್ ಕಮ್ ಎಂದು ಹೇಳುತ್ತೆ. ಅಂದರೆ ಸಾವರ್ಕರ್ ಅವರ ಬಗೆಗಿನ ಹಲವಾರು ವಿಷಯಗಳು ಯಾವುದು ಹುದುಗಿ ಹೋಗಿತ್ತೋ ಅವನ್ನು ವಿಕ್ರಮ್ ಸಂಪತ್ ಅವರು ಹೊರತರುವ ಪ್ರಯತ್ನವನ್ನು ಪಟ್ಟಿದ್ದಾರೆ. 2019ರಲ್ಲಿ ವಿಕ್ರಮ್ ಸಂಪತ್ ಅವರು ಸಾವರ್ಕರ್ ಅವರ ಬಗ್ಗೆ ಮೊದಲನೆಯ ಪುಸ್ತಕ ಸಾವರ್ಕರ್ ಎಕೋಸ್ ಫ್ರಮ್ ದ ಫರ್ಗಾಟನ್ ಪಾಸ್ಟ್
ಎಂಬ ಪುಸ್ತಕವನ್ನು ಹೊರತಂದರು. ಇದು ಸಾವರ್ಕರ್ ಅವರ ಬಾಲ್ಯದ ದಿನ ಮತ್ತು ಅಂಡಮಾನಿನ ಸೆಲ್ಯುಲರ್ ಜೈಲಿನ ದಿವಸಗಳನ್ನು ಅದರ ಬಗೆಗೆ ಮಾಹಿತಿಯನ್ನು ನೀಡುತ್ತದೆ. ಅಂದರೆ 1883ರಿಂದ ಹಿಡಿದು 1924ರವರೆಗಿನ ಸಾವರ್ಕರ್ ಅವರ ಜೀವನವನ್ನು ಓದುಗರಿಗೆ ನೀಡಲಾಗಿದೆ. ಈ ಪುಸ್ತಕ ಹೊರಬಂದಾಗ ಓದುಗರ, ಬುದ್ಧಿಜೀವಿಗಳ ವಲಯದಲ್ಲಿ, ಮಾಧ್ಯಮಗಳಲ್ಲಿ ಹಾಗೂ ರಾಜಕೀಯವಾಗಿ ಇದು ಬಹುದೊಡ್ಡ ಸುದ್ದಿಯಾಯಿತು. ಎಲ್ಲ ಕಡೆ ಇದರ ಬಹುದೊಡ್ಡ ಚರ್ಚೆಯೂ ನಡೆಯಿತು ಮಾಧ್ಯಮಗಳಲ್ಲಿ. ಈ ಕಾವು ಆರುವ ಮುನ್ನವೇ 2021ರಲ್ಲಿ ವಿಕ್ರಮ್ ಸಂಪತ್ ಅವರು ಅವರ 2ನೆಯ ಪುಸ್ತಕವನ್ನು ಹೊರತಂದರು. ಇದು ಸಾವರ್ಕರ್ ಅ ಕಂಟೆಸ್ಟೆಡ್ ಲೆಗಸಿ ಎಂಬ ಪುಸ್ತಕ. ಪೆಂಗ್ವಿನ್ ಮುದ್ರಣಾಲಯದ ಈ ಪುಸ್ತಕ ಸುಮಾರು 700 ಪುಟಗಳನ್ನು ಹೊಂದಿದೆ. ಇದರಲ್ಲಿ ಸಾವರ್ಕರ್ ಅವರ ಜೀವನದ, ಅವರ ಹೋರಾಟದ ಅಪರೂಪದ ಚಿತ್ರಗಳು ಕೂಡ ಇದರಲ್ಲಿ ಇದೆ. ಈ ಪುಸ್ತಕದಲ್ಲಿ ವಿಕ್ರಮ್ ಸಂಪತ್ ಅವರ ಅಗಾಧ ಪರಿಶ್ರಮವನ್ನು ನಾವು ಕಾಣಬಹುದು. ಟು ಇಲ್ಯುಮಿನೇಟ್ ದ ಎಕ್ಸ್ಟೆಂಟ್ ರೆಕಾರ್ಡ್ಸ್ ಆ್ಯಂಡ್ ಆನ್ ದ ಬೇಸಿಸ್ ಆಫ್ ದಟ್ ಲೆಟ್ ದ ಡಿಸರ್ನಿಂಗ್ ರೀಡರ್ ಮೇಕ್ ಹಿಸ್ ಆರ್ ಹರ್ ಓನ್ ಮೈಂಡ್ ಅಬೌಟ್ ಸಾವರ್ಕರ್ ಅಂತ. ಅಂದರೆ ನಾನು ಸಾವರ್ಕರ್ ಅವರ ಬಗೆಗಿನ ಹುದುಗಿ ಹೋಗಿದ್ದ ಹಲವಾರು ವಿಷಯಗಳನ್ನು ಈ ಪುಸ್ತಕದಲ್ಲಿ ತೆರೆದಿಟ್ಟಿದ್ದೇನೆ. ಸಾವರ್ಕರ್ ಅವರ ಪರ ವಿರೋಧದ ಚರ್ಚೆ, ಅದರ ಬಗೆಗಿನ ನಿರ್ಧಾರ ಓದುಗರಿಗೆ ಬಿಟ್ಟಿದ್ದು ಎಂಬ ವಿಷಯವನ್ನು ವಿಕ್ರಮ್ ಸಂಪತ್ ಅವರು ಈ ಪುಸ್ತಕದಲ್ಲಿ ಮುನ್ನುಡಿಯಲ್ಲಿ ಹೇಳಿದ್ದಾರೆ. 1910ರಲ್ಲಿ ಸೆಲ್ಯುಲರ್ ಜೈಲ್ ಸೇರಿದ ಸಾವರ್ಕರ್ ಅವರಿಗೆ ಬ್ರಿಟಿಷ್ ಸರ್ಕಾರ ವಿಧಿಸಿದ್ದು 2 ಜೀವಾವಧಿ ಶಿಕ್ಷೆ, ಅಂದರೆ ಬರೋಬ್ಬರಿ 50 ವರ್ಷಗಳ ಕಾಲ ಜೈಲುವಾಸ. ಆದರೆ ಮೊದಲನೆಯ ವಿಶ್ವಯುದ್ಧದ ನಂತರ 75,000 ಜನ ನಾಗರಿಕರು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಒತ್ತಡವನ್ನು ಹಾಕುತ್ತಾರೆ. ಅದೇನೆಂದರೆ, ರಾಜಕೀಯ ಖೈದಿಗಳನ್ನು ನೀವು ರಾಯಲ್ ಆಮ್ನೆಸ್ಟಿಯ ಪ್ರಕಾರ ನೀವು ಅವರನ್ನು ಬಿಡುಗಡೆ ಮಾಡತಕ್ಕದ್ದು ಎಂದು. ಈ ಒತ್ತಡಕ್ಕೆ ಮಣಿದು ಬ್ರಿಟಿಷ್ ಸರ್ಕಾರವು 1921ರಲ್ಲಿ ರಾಜಕೀಯ ಖೈದಿಗಳನ್ನು ಬಿಡುಗಡೆ ಮಾಡಿತು. ಆದರೆ ಈ ಅದೃಷ್ಟ ಸಾವರ್ಕರ್ ಅವರಿಗೆ ಒದಗಿ ಬರಲಿಲ್ಲ. ಸಾವರ್ಕರ್ ಅವರನ್ನು ಸೆಲ್ಯುಲರ್ ಜೈಲಿನಿಂದ ರತ್ನಗಿರಿ ಪ್ರಾಂತ್ಯದ ಜಿಲ್ಲೆಯೊಂದಕ್ಕೆ ವರ್ಗಾವಣೆ ಮಾಡಿದರು. ಆದರೆ ಇನ್ನೂ ಹೆಚ್ಚಿದ ಒತ್ತಡದ ಕಾರಣ ಜನವರಿ 6, 1924ರಲ್ಲಿ ಪುಣೆಯ ಯರವಾಡ ಜೈಲಿನಿಂದ ಸಾವರ್ಕರ್ ಅವರ ಬಿಡುಗಡೆಯಾಗುತ್ತದೆ. ಅಂದರೆ ಬರೋಬ್ಬರಿ 14 ವರ್ಷಗಳ ಕಾಲ ನರಕಯಾತನೆ ಅನುಭವಿಸಿ ಸಾವರ್ಕರ್ ಅವರು ಹೊರಗೆ ಬರುತ್ತಾರೆ. ಆದರೆ ಆಗಲೇ ಹೇಳಿದಂತೆ ಹೊರ ಬಂದಾಗ ಸಾವರ್ಕರ್ ಅವರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು. ಅವರಿಗೆ ಅವರದ್ದು ಎಂದು ಹೇಳಿಕೊಳ್ಳುವ 2 ಜೊತೆ ಬಟ್ಟೆ ಕೂಡ ಇರಲಿಲ್ಲ. ಅವರ ಮನೆ, ಅವರ ಮಾವನ ಮನೆ ಕೂಡ ಹರಾಜು ಹಾಕಿತ್ತು. ಅದರ ಜೊತೆ ಉದ್ಯೋಗ ಮಾಡೋಣವೆಂದರೆ ಬಾಂಬೆ ವಿಶ್ವವಿದ್ಯಾಲಯ ಅವರ BA ಡಿಗ್ರಿಯನ್ನು ಕಸಿದುಕೊಂಡಿತ್ತು. ಅವರು ಲಂಡನ್ನಲ್ಲಿ ಮಾಡಿದ ಲಾ ಡಿಗ್ರಿ ಕೂಡ ಕೈ ಚೆಲ್ಲಿತ್ತು. ಅವರ ಪುಸ್ತಕಗಳನ್ನು ಬ್ರಿಟಿಷ್ ಸರ್ಕಾರ ನಿಷೇಧಿಸಿತ್ತು. ಎಂತಹ ವಿಷಮ ಪರಿಸ್ಥಿತಿ ಅಲ್ಲವೇ? ಅದರ ಜೊತೆ ಸಾವರ್ಕರ್ ಅವರದ್ದು ಕೂಡು ಕುಟುಂಬ. ಅವರ ಅಣ್ಣ ಬಾಬಾರಾವ್ ಸಾವರ್ಕರ್ ಕೂಡ ಜೈಲುವಾಸ ಅನುಭವಿಸಿ ಆಗ ತಾನೇ ಹೊರಬಂದಿದ್ದರು. ಅವರಿಗೂ ಕೂಡ ಕೆಲಸ ಇರಲಿಲ್ಲ. ಆದ್ದರಿಂದ ಸಂಸಾರದ ಹೊಣೆಯೆಲ್ಲವೂ ಅವರ ಕೊನೆಯ ತಮ್ಮ ನಾರಾಯಣ್ ರಾವ್ ಸಾವರ್ಕರ್ ಅವರ ಮೇಲೆ ಬಿತ್ತು. ನಾರಾಯಣ್ ರಾವ್ ಅವರು ಸಣ್ಣ ದವಾಖಾನೆಯಿಂದ ಅವರ ಇಡೀ ಕುಟುಂಬ, ಈ ಕೂಡು ಕುಟುಂಬ ಜೀವನ ನಿರ್ವಹಿಸಬೇಕಿತ್ತು. ಆದರೆ ಹೊರಬಂದ ಸಾವರ್ಕರ್ ಅವರು ಸ್ವತಂತ್ರ ಹಕ್ಕಿಯಾಗಿರಲಿಲ್ಲ. ಅವರಿಗೆ ಒಂದು ಷರತ್ತುಬದ್ಧ ಜಾಮೀನನ್ನು ಮಾತ್ರ ನೀಡಲಾಗಿತ್ತು. ಅಂದರೆ 5 ವರ್ಷಗಳ ಕಾಲ ಸಾವರ್ಕರ್ ಅವರು ರತ್ನಗಿರಿ ಪ್ರಾಂತ್ಯದಲ್ಲೇ ಬಂಧನವಾಗಿರಬೇಕು. ರತ್ನಗಿರಿ ಪ್ರಾಂತ್ಯವನ್ನು ದಾಟಿ ಹೊರಗೆ ಹೋಗಬಾರದು. ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಳ್ಳಬಾರದು ಎಂದು ಸಹಿ ಮಾಡಿಸಿಕೊಂಡು ಇಂತಹ ಒಂದು ಷರತ್ತುಬದ್ಧ ಜಾಮೀನನ್ನು ಅವರೇನಾದರೂ ಮುರಿದರೆ ಮತ್ತೆ ಅವರಿಗೆ ಜೈಲುವಾಸ ಎಂಬಂತಹ ಒಂದು ಷರತ್ತುಬದ್ಧ ಜಾಮೀನಿಗೆ ಸಾವರ್ಕರ್ ಅವರ ಕೈಲಿ ಸಹಿ ಮಾಡಿಸಿಕೊಂಡೇ ಬ್ರಿಟಿಷ್ ಸರ್ಕಾರ ಅವರನ್ನು ಬಿಡುಗಡೆ ಮಾಡಿತ್ತು. ಬಿಡುಗಡೆ ಆದ ನಂತರವೂ ಕೂಡ ಸಾವರ್ಕರ್ ಅವರು ಮಾಡುತ್ತಿದ್ದ ಭಾಷಣ, ಆಮೇಲೆ ಲೇಖನಗಳು, ಪ್ರತಿಯೊಂದು ಲೇಖನ ಭಾಷಣವನ್ನು ಕೂಲಂಕುಷವಾಗಿ ಬ್ರಿಟಿಷ್ ಸರ್ಕಾರ ಗಮನಿಸುತ್ತಿತ್ತು. 1929ರಲ್ಲಿ ಈ ಷರತ್ತುಬದ್ಧ ಜಾಮೀನಿನ ಪ್ರಕಾರ ಸಾವರ್ಕರ್ ಅವರ ಬಿಡುಗಡೆ ಆಗಬೇಕಿತ್ತು. ಆದರೆ ಸಾವರ್ಕರ್ ಎಂತಹ ಸಿಂಹ ಸ್ವಪ್ನವಾಗಿದ್ದನೆಂದರೆ ಬ್ರಿಟಿಷ್ ಸರ್ಕಾರ ಅವರ ಬಿಡುಗಡೆ ಮಾಡಲೇ ಇಲ್ಲ. ಈ ಜಾಮೀನನ್ನು ಮುಂದೂಡಿ 8 ವರ್ಷಗಳ ಕಾಲ ಅವರನ್ನು ಸತಾಯಿಸಿ ಕೊನೆಗೆ 1937ರಲ್ಲಿ ಸಾವರ್ಕರ್ ಅವರ ಬಿಡುಗಡೆ ಆಯಿತು. ಅಂದರೆ 1924ರಿಂದ 1937ರವರೆಗೆ ರತ್ನಗಿರಿ ಪ್ರಾಂತ್ಯದಲ್ಲಿಯೇ ಸಾವರ್ಕರ್ ಅವರು ಬಂಧನಕ್ಕೊಳಗಾಗಿದ್ದರು. ಅಂದರೆ ಸಾವರ್ಕರ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಎಂತಹ ಸಿಂಹ ಸ್ವಪ್ನವಾಗಿದ್ದರು ಎಂದು ಇದರಿಂದಲೇ ತಿಳಿಯುತ್ತದೆ. ಸಾವರ್ಕರ್ ಅವರ ಬಗ್ಗೆ ಇರುವ ಇನ್ನೊಂದು ಪ್ರಮುಖ ಆರೋಪವೆಂದರೆ ಅವರು ದೀನ ದಲಿತರಿಗೆ ಏನು ಮಾಡಲೇ ಇಲ್ಲ ಎಂದು.
ಏಕೆಂದರೆ ಇವರೊಬ್ಬ ಬ್ರಾಹ್ಮಣವಾದಿ, ಜಾತಿವಾದಿ, ಈ ಕಾರಣಕ್ಕಾಗಿ ಅವರು ದಲಿತರ ಉದ್ಧಾರಕ್ಕಾಗಿ ಏನೂ ಮಾಡಲಿಲ್ಲ ಎಂಬಂತಹ ಗಂಭೀರ ಆರೋಪ ಇದೆ. ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು. ಏಕೆಂದರೆ ದೀನದಲಿತರ ಉದ್ಧಾರಕ್ಕಾಗಿ ಸಂಕೋಲೆಗಳಾಗಿದ್ದ 7 ವಿಚಾರಗಳನ್ನು ಸಾವರ್ಕರ್ ಅವರು ಮನಗೊಂಡರು. ಅದೇನೆಂದರೆ ವೇದೋಕ್ತ ಬಂದಿ, ವ್ಯವಸಾಯ ಬಂದಿ, ಸ್ಪರ್ಶ ಬಂದಿ, ಸಮುದ್ರ ಬಂದಿ, ಶುದ್ಧಿ ಬಂದಿ, ರೋಟಿ ಬಂದಿ ಹಾಗೂ ಬೇಟಿ ಬಂದಿ ಎಂಬುದು. ಈ ಸಂಕೋಲೆಗಳನ್ನು ತೊಡೆದು ಹಾಕಲು ರತ್ನಗಿರಿ ಪ್ರಾಂತ್ಯವನ್ನು ತಮ್ಮ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡರು ಸಾವರ್ಕರ್ ಅವರು. ಇದರ ಮೂಲಕ ಎಲ್ಲ ಜಾತಿಯ ಜನರೊಂದಿಗೆ ಸಹಭೋಜನ, ಅವರಿಗೆ ವಿದ್ಯಾಭ್ಯಾಸ ಹಾಗೂ ಅವರಿಗೆ ಮುಕ್ತ ದೇವಾಲಯ ಪ್ರವೇಶ ಇದನ್ನು ಅವರಿಗೆ ಕೊಡಲು ಅವರು ನಿರಂತರವಾಗಿ ಶ್ರಮಿಸಿದರು. ಅದರ ಜೊತೆ ಅವರ ಹೆಂಡತಿ ಯಮುನಾ ಕೂಡ ಎಲ್ಲ ಜಾತಿಯ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲು ಶ್ರಮಪಟ್ಟರು. ಇದರ ಬಗ್ಗೆ ಮುಕ್ತ ದೇವಾಲಯ ಪ್ರವೇಶದ ಬಗ್ಗೆ ಸಾವರ್ಕರ್ ಅವರು ಒಂದು ಮನಕಲುಕುವ ದೃಶ್ಯವನ್ನು ಈ ಪುಸ್ತಕದಲ್ಲಿ ವಿಕ್ರಮ್ ಸಂಪತ್ ಅವರು ನೀಡಿದ್ದಾರೆ. ಇದು ನವೆಂಬರ್ ತಿಂಗಳಿನ 1929ರಲ್ಲಿ ವಿಠಲ ದೇವಸ್ಥಾನವನ್ನು ಎಲ್ಲ ಜಾತಿಯ ಜನರಿಗೆ ಮುಕ್ತ ಪ್ರವೇಶ ನೀಡಲಾಗುತ್ತದೆ. ಆಗ ಶತಮಾನಗಳಿಂದ ವಂಚಿತರಾಗಿದ್ದ ದಲಿತರು ಯಾವಾಗ ಆ ದೇವಸ್ಥಾನದ ಒಳಗೆ ಬರುತ್ತಾರೋ ಆಗ ಅವರಿಂದ ಮಾತೇ ಹೊರಡುವುದಿಲ್ಲವಂತೆ. ಎಲ್ಲರ ಕಣ್ಣಿನಲ್ಲೂ ಕಣ್ಣೀರು. ಅವರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ದೇವರ ದರ್ಶನವನ್ನು ಪಡೆಯಲು ಮುಂದೆ ಬರುತ್ತಾರಂತೆ. ಇದನ್ನು ನೋಡಿ ಸಾವರ್ಕರ್ ಅವರು ಅದರ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದಾರೆ. ಅದು ಬಹಳ ಜನಪ್ರಿಯವಾಗಿದೆ. ಅದೇನೆಂದರೆ ಮಳ ದೇವಾಚ್ಛ ದರ್ಶನ್ ಗೆಡ್ಯ ಅಂತ. ಅಂದರೆ ನನ್ನ ದೇವರನ್ನು ನೋಡಲು ನನಗೆ ಬಿಟ್ಟುಬಿಡಿ ಅಂತ. ಇಂತಹ ಮುಕ್ತ ದೇವಾಲಯ ಪ್ರವೇಶಕ್ಕೋಸ್ಕರ ಸಾವರ್ಕರ್ ಅವರು ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡರು. ಇದರಲ್ಲಿ ಬಹುಮುಖ್ಯವಾದದ್ದು ಮುಕ್ತ ದೇವಾಲಯ ಪ್ರವೇಶಕ್ಕೋಸ್ಕರ ಸಾವರ್ಕರ್ ಅವರು ಕೊಡೆಗೆ ಒಂದು ದೇವಸ್ಥಾನವನ್ನೇ ಕಟ್ಟಿಸಿಬಿಟ್ಟರು. ಅದನ್ನು ಪತಿತ ಪಾವನ ಮಂದಿರ ಎಂದು ಇಂದಿಗೂ ಅದು ಪ್ರಸಿದ್ಧವಾಗಿದೆ. ಆದರೆ ಸಾವರ್ಕರ್ ಅವರು ಬ್ರಾಹ್ಮಣರಾದರೂ ಅವರು ಎಂದಿಗೂ ಬ್ರಾಹ್ಮಣ ಅಥವಾ ವೈದಿಕ ಆಚಾರಗಳಲ್ಲಿ ನಂಬಿಕೆ ಇಟ್ಟಂಥವರಲ್ಲ. ಏಕೆಂದರೆ ಅವರು ಅವರ ಮರಣದ ನಂತರ ಅಥವಾ ಅವರ ಹೆಂಡತಿಯ ಮರಣದ ನಂತರವೂ ಅವರು ಶ್ರಾದ್ದ ಕಾರ್ಯಗಳನ್ನು ಮಾಡಿಸಲೂ ಇಲ್ಲ. ಮತ್ತು ಬೇರೆ ಧರ್ಮದ ನಾಯಕರು ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯನ್ನು ಟೀಕಿಸಿದಾಗ ಸಾವರ್ಕರ್ ಅವರು ಅವರ ಜಾತಿಯಲ್ಲೇ ಹುಳುಕುಗಳನ್ನು ಅವರು ತೋರಿಸುತ್ತಿದ್ದರು. ಉದಾಹರಣೆಗೆ ಕ್ರಿಶ್ಚಿಯನ್ ಧರ್ಮದಲ್ಲಿರುವ ಮತದಲ್ಲಿರುವ ಕ್ಯಾಥೋಲಿಕ್, ಪ್ರಾಟೆಸ್ಟೆಂಟ್ ಅಥವಾ ದಲಿತ್ ಕ್ರಿಶ್ಚಿಯನ್ಸ್ ಇರ್ಬೋದು, ಅಥವಾ ಮುಸಲ್ಮಾನರಲ್ಲಿ ಶಿಯಾ, ಸುನ್ನಿ, ಪಠಾನ್, ಅಶ್ರಫ್, ಪಸ್ಮಾಂದಿ ಇಂತಹ ಪಂಗಡಗಳು, ಇಂತಹ ಜಾತಿ ವ್ಯವಸ್ಥೆಗಳು ಎಲ್ಲ ಮತಗಳಲ್ಲಿಯೂ ಇವೆ ಎಂದು ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಮೊದಲು ನೀವು ಬಗೆಹರಿಸಿಕೊಳ್ಳಿ, ಹಿಂದೂ ಸಮಾಜದ ಎತ್ತ ಕೈ ತೋರಿಸಬೇಡಿ ಎಂಬಂತಹ ಕಟು ಮಾತುಗಳನ್ನು ಕೂಡ ಅವರು ಆಡುತ್ತಿದ್ದರು. ಕೊನೆಯಲ್ಲಿ ಇವರು ರತ್ನಗಿರಿಯಲ್ಲಿ ಮಹಾರ್ ಜನಾಂಗ ಅವರ ಏಳಿಗೆಗಾಗಿ ಬಹುವಾಗಿ ಶ್ರಮಿಸಿದ್ದರು. ಆದರೆ ಆ ಮಹಾರ್ ಜನಾಂಗಕ್ಕೂ ಕೂಡ ಸಾವರ್ಕರ್ ಅವರು ಎಚ್ಚರಿಕೆಯ ವಿಚಾರಗಳನ್ನು ಹೇಳುತ್ತಿದ್ದರು. ಅದೇನೆಂದರೆ ಇವರು ನೋಡಿದ್ದು ಜಾತೀಯತೆಯ ವಿಷ ಬೇರು ಎಲ್ಲಿಯವರೆಗೆ ಮುಟ್ಟಿತ್ತು ಎಂದರೆ ಈ ಅಸ್ಪೃಶ್ಯತೆಯ ಬೇರು ಎಲ್ಲ ಜಾತಿಗಳ ವಿಚಾರದಲ್ಲೂ ಕಾಣಿಸುತ್ತಿತ್ತು. ಅಂದರೆ ಮಹಾರ್ ಜನಾಂಗದವರು ಭಂಗಿ ಜನಾಂಗದವರನ್ನು ಅಸ್ಪೃಶ್ಯರನ್ನಾಗಿ ಕಾಣುತ್ತಿದ್ದದ್ದು, ಭಂಗಿಯವರು ಅವರಿಂದ ಕೆಳಗಿರುವ ದಲಿತರನ್ನು ಅಸ್ಪೃಶ್ಯರನ್ನಾಗಿ ಕಾಣುತ್ತಿದ್ದುದು ಇದು ಸಾವರ್ಕರ್ ಅವರಿಗೆ ಬಹಳ ನೋವು ಮಾಡುತ್ತಿತ್ತು. ಆದ್ದರಿಂದ ಈ ಸಮಗ್ರವಾಗಿ ಜಾತಿಗಳನ್ನು, ಎಲ್ಲ ಜಾತಿ ವ್ಯವಸ್ಥೆಗಳನ್ನು ಕಿತ್ತೊಗೆಯುವ ಪ್ರಯತ್ನವನ್ನು ಸಾವರ್ಕರ್ ಅವರು ನಿರಂತರವಾಗಿ ಮಾಡಿಕೊಂಡು ಬಂದರು. ಸಾವರ್ಕರ್ ಅವರ ಬಗ್ಗೆ ಇನ್ನೆರಡು ಆಪಾದನೆಗಳಿವೆ. ಅದೇನೆಂದರೆ ಇವರು ಹಿಂದೂಗಳಿಗೆ ಭಾರತ ಮತ್ತು ಮುಸಲ್ಮಾನರಿಗೆ ಪಾಕಿಸ್ತಾನ ಕೊಡಬೇಕೆಂದು ವಾದಿಸಿದ್ದರು ಎಂದು. ಎರಡನೆಯದು, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಗಾಂಧೀಜಿಗೆ ಸಹಾಯ ಮಾಡದೆ ಇವರು ಬ್ರಿಟಿಷ್ ಸರ್ಕಾರದ ಪರವಾಗಿ ನಿಂತರು ಎಂಬ ಆಪಾದನೆ. ಇವೆಲ್ಲದಕ್ಕೂ ಆಧಾರ ಸಹಿತವಾಗಿ ಈ ಪುಸ್ತಕದಲ್ಲಿ ನಮಗೆ ಉತ್ತರ ಸಿಗುತ್ತದೆ. ಇದರ ಜೊತೆ ಎರಡು ಅಂಶಗಳನ್ನು ನೋಡೋಣ. ಅದೇನೆಂದರೆ ಹಿಂದೂ ಎಂಬ ಪದಕ್ಕೆ ಸಾವರ್ಕರ್ ಅವರು ಯಾವ ವ್ಯಾಖ್ಯಾನವನ್ನು ನೀಡುತ್ತಾರೆ ಎಂದು. 1923ರಲ್ಲಿ ಟ್ರಿಯಟೈಸ್ ಆನ್ ಹಿಂದುತ್ವ ಎಂಬ ಲೇಖನದಲ್ಲಿ ಸಾವರ್ಕರ್ ಈ ಶ್ಲೋಕವನ್ನು ಹೇಳುತ್ತಾರೆ. ಆ ಸಿಂಧು ಸಿಂಧು ಪರ್ಯಂತಂ ಯಸ್ಯ ಭಾರತ ಭೂಮಿಕಾ ಪಿತೃಭೂಃ ಪುಣ್ಯಭೂಃ ಶೈವ ಸಾವೈ ಹಿಂದೂ ರೀತಿ ಸ್ಮೃತಃ ಎಂದು. ಇಲ್ಲಿ ಎರಡು ಪದಗಳನ್ನು ನಾವು ಗಮನಿಸಬೇಕು. ಅದೇನು ಅಂದರೆ ಈ ಭಾರತವನ್ನು ಪಿತೃಭೂಃ ಮತ್ತು ಪುಣ್ಯಭೂಃ ಎಂದು ಯಾರು ಆದರಣೆ ಮಾಡುತ್ತಾರೋ ಅವರು ನಿಜವಾದ ಹಿಂದೂಗಳು ಎಂದು. ಸಾವರ್ಕರ್ ಅವರು ಇನ್ನೊಂದು ಲೇಖನದಲ್ಲಿ ಬರೆಯುತ್ತಾರೆ, ಇಲ್ಲಿರುವ ಬೇರೆ ಧರ್ಮ ಮತಗಳ ಜನರು ಧರ್ಮ ಪರಿವರ್ತನೆ ಆಗುವುದು ಬೇಕಿಲ್ಲ, ಆದರೆ ಭಾರತವನ್ನು ತಮ್ಮ ಪೂರ್ವಜರ ಸ್ಥಾನ ಮತ್ತು ಇದೊಂದು ಪುಣ್ಯ ಸ್ಥಾನ
ನಮ್ಮ ಭಾರತ ಎಂಬ ಮಾನಸಿಕತೆಯನ್ನು ಹೊಂದಬೇಕು ಎಂಬುದನ್ನು ಮತ್ತೆ ಮತ್ತೆ ಅವರ ಲೇಖನಗಳಲ್ಲಿ ಪುನರುಚ್ಚರಿಸುತ್ತಾರೆ. ಎರಡನೆಯದು, ಗಾಂಧೀಜಿಯ ಮತ್ತು ಕಾಂಗ್ರೆಸ್ಸಿನ ತುಷ್ಟೀಕರಣದ ರಾಜನೀತಿಯ ಬಗ್ಗೆ ಸಾವರ್ಕರ್ ಅವರಿಗೆ ಬಹಳ ಅಸಹನೆ ಮತ್ತು ಕೋಪವಿತ್ತು. 1927ರಲ್ಲಿ ಗಾಂಧೀಜಿ ಮತ್ತು ಸಾವರ್ಕರ್ ಅವರ ಭೇಟಿಯಾದಾಗ ಗಾಂಧೀಜಿ ಮತ್ತು ಸಾವರ್ಕರ್ ನಡುವೆ ಹಲವು ವಿಚಾರಗಳ ವಾಗ್ವಾದ ನಡೆಯುತ್ತದೆ. ಅದರ ಕೊನೆಗೆ ಗಾಂಧೀಜಿಯವರು ಈ ಅಭಿಪ್ರಾಯ ಭೇದವನ್ನರಿತ ಗಾಂಧೀಜಿಯವರು ಬೀಳ್ಕೊಡುಗೆ ಮಾಡಬೇಕಾದರೆ ಹೀಗೆಂದು ಹೇಳುತ್ತಾರಂತೆ: ಈ ದೇಶದ ಹಲವು ಸಮಸ್ಯೆಗಳ ಬಗ್ಗೆ ಪ್ರಯೋಗ ಮಾಡುವ ಮನಸ್ಥಿತಿಯನ್ನು ಹೊಂದಿದ್ದೇನೆ, ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಾನು ಅದನ್ನು ಮಾಡುತ್ತೇನೆ ಅಂತ. ಆಗ ಸಾವರ್ಕರ್ ಅವರು ಕಟುವಾಗಿ ಒಂದು ಮಾತನ್ನು ಹೇಳಿದರಂತೆ: ಮಹಾತ್ಮಾಜಿ, ಯು ವಿಲ್ ಬಿ ಮೇಕಿಂಗ್ ದೀಸ್ ಎಕ್ಸ್ಪೆರಿಮೆಂಟ್ಸ್ ಎಟ್ ದ ಕಾಸ್ಟ್ ಆಫ್ ದ ನೇಷನ್ ಅಂತ ಇದನ್ನು ಹೇಳಿದರಂತೆ. ಸಾವರ್ಕರ್ ಬಗ್ಗೆ ಇದ್ದಂತಹ ಮತ್ತೊಂದು ಪ್ರಮುಖ ಆರೋಪ ಗಾಂಧೀಜಿಯ ಹತ್ಯೆ ಕುರಿತಾದದ್ದು. 1948ರಲ್ಲಿ ಸಾವರ್ಕರ್ ಅವರ ಆಣತಿಯ ಮೇರೆಗೆ ಗೋಡ್ಸೆ ಗಾಂಧಿಯನ್ನು ಕೊಂದನು ಎಂಬ ಕಾರಣದಿಂದ ಸಾವರ್ಕರ್ ಅವರ ಬಂಧನವಾಗುತ್ತದೆ. ಸಾವರ್ಕರ್ ವಿರುದ್ಧ ಇದ್ದಂತಹ ಸಾಕ್ಷ್ಯ ವಿಷ್ಣು ದಿಗಂಬರ್ ಬಡಗೆ ಅವನ ಮಾತು. 14 ಜನವರಿ 1948ರಲ್ಲಿ ನಾನು, ಗೋಡ್ಸೆ ಮತ್ತು ಆಪ್ಟೆ ಸಾವರ್ಕರ್ ಅವರ ಮನೆಗೆ ಹೋಗಿದ್ದೆವು. ಆಗ ಮಾತುಕತೆಯ ನಂತರ ಗೋಡ್ಸೆ ಸಾವರ್ಕರ್ ಅವರ ಆಶೀರ್ವಾದವನ್ನು ಪಡೆಯಬೇಕಾದರೆ ಸಾವರ್ಕರ್ ಅವರು ನೀನು ಯಶಸ್ವಿಯಾಗಿ ಹೋಗಿ ಬಾ ಎಂದು ಆಶೀರ್ವಾದ ಮಾಡಿದರು ಎಂದು ಬಡಗೆ ಸಾವರ್ಕರ್ ಅವರ ವಿರುದ್ಧ ಸಾಕ್ಷ್ಯವನ್ನು ಹೇಳುತ್ತಾನೆ. ಇದಕ್ಕೆ ಪ್ರತ್ಯುತ್ತರವಾಗಿ ಸಾವರ್ಕರ್ 2.5 ಗಂಟೆಗಳ ಕಾಲ ನಿರಂತರವಾಗಿ ವಾಗ್ವಾದ ಮಾಡುತ್ತಾರೆ. ಈ ವಾಗ್ವಾದದಲ್ಲಿ ಸಾವರ್ಕರ್ ಏನು ಹೇಳಿದರು, ಅವರು ತಾವು ನಿರ್ದೋಷಿ ಎಂದು ಹೇಗೆ ಸಾಬೀತುಪಡಿಸಿಕೊಂಡರು ಎಂಬುದಕ್ಕೆ ಎಲ್ಲ ವಿವರಗಳು ಈ ಪುಸ್ತಕದಲ್ಲಿ ಸಿಗುತ್ತದೆ. ಆದರೆ ಸಾವರ್ಕರ್ ಅವರು ಖುಲಾಸೆ ಹೊಂದಿದರು, ಈ ಗಾಂಧೀಜಿಯ ಹತ್ಯೆಯ ಕಳಂಕ ಅವರ ಬೆನ್ನು ಬಿಡಲಿಲ್ಲ. ಸಾವರ್ಕರ್ ಅವರನ್ನು ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡಲಾಯಿತು. ಅಂದರೆ ಅವರು ಇನ್ನು ಮುಂದೆ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು. ಅದಾದ ನಂತರ ಸಾವರ್ಕರ್ ಅವರು ಮನೆಗೆ ಬಂದಾಗ ಒಂದು ಆಘಾತ ಕಾದಿತ್ತು. ಗಾಂಧೀಜಿಯ ಅನುಯಾಯಿಗಳು ಎಂದು ಹೇಳಿಕೊಳ್ಳುವವರು, ಅಹಿಂಸೆಯ ಪ್ರತಿಪಾದಕರೆಲ್ಲ ಸಾವರ್ಕರ್ ಅವರ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿದರು. ಸಾವರ್ಕರ್ ಅವರು ಪೊಲೀಸ್ ಅವರ ಸಹಾಯದಿಂದ ಅವರು ರಕ್ಷಣೆ ಪಡೆದುಕೊಂಡರು. ಆದರೆ ದುರದೃಷ್ಟವಶಾತ್ ಅವರ ತಮ್ಮನಿಗೆ ಈ ಭಾಗ್ಯ ದೊರೆಯಲಿಲ್ಲ. ನಾರಾಯಣರಾವ್ ಸಾವರ್ಕರ್ ಅವರು ಜನರ ಕೈಲಿ ಸಿಕ್ಕಿ ಅವರನ್ನು ಕೋಲು, ಕಟ್ಟಿಗೆಗಳಿಂದ ಬಡಿಯಲಾಯಿತು. 1 ವರ್ಷದ ನಂತರ ನಾರಾಯಣರಾವ್ ಸಾವರ್ಕರ್ ಅವರು ಹಾಸಿಗೆ ಹಿಡಿದು 1 ವರ್ಷದ ನಂತರ ಅವರು ತೀರಿಕೊಂಡರು. ವಿಕ್ರಮ್ ಸಂಪತ್ ಅವರ ಈ ಪುಸ್ತಕದಲ್ಲಿ ಒಂದು ಹುದುಗಿ ಹೋಗಿರುವ ವಿಚಾರ ಬಂದಿದೆ. ಅದೇನೆಂದರೆ 1948ರಲ್ಲಿ ಗಾಂಧೀಜಿಯ ಹತ್ಯೆಯ ನಂತರ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣರ ವಿರುದ್ಧ ನಡೆದ ಪಿತೂರಿ, ದ್ವೇಷ, ಹಲ್ಲೆ ಹಾಗೂ ಮಾರಣಹೋಮ ಇವುಗಳ ವಿವರಗಳು ಈ ಪುಸ್ತಕದಲ್ಲಿ ಸಿಗುತ್ತವೆ. ಗಾಂಧೀಜಿಯ ಹತ್ಯೆಯ ನಂತರ ಕೆಲವೇ ಗಂಟೆಗಳಲ್ಲಿ ಮಹಾರಾಷ್ಟ್ರದ ಹಲವು ಗ್ರಾಮಗಳಲ್ಲಿ ಮತ್ತು ಮುಂಬೈ ಹಾಗೂ ಸತಾರಾ ಇರ್ಬೋದು ಅಥವಾ ನಾಗ್ಪುರ್ ಈ ಎಲ್ಲ ಜಾಗಗಳಲ್ಲಿ ಬ್ರಾಹ್ಮಣರ ಮತ್ತು ಅವರ ಕುಟುಂಬಗಳ ಮೇಲೆ ಹಲ್ಲೆ, ಕೊಲೆಗಳಾದವು. ಅವರ ಮನೆ ಮತ್ತು ಕಟ್ಟಡಗಳಿಗೆ ಬೆಂಕಿ ಇಡಲಾಯಿತು. RSS ಕಚೇರಿಗಳನ್ನು ಧ್ವಂಸ ಮಾಡಲಾಯಿತು. ಗೋಡ್ಸೆ ಎಂಬ ಉಪನಾಮ ಯಾರ್ಯಾರು ಹೊಂದಿದ್ದರೋ ಅವರನ್ನು ಹುಡುಕಿ ಕೊಲ್ಲಲಾಯಿತು. ಹಳ್ಳಿಗಳಿಂದ ಸಾವಿರಾರು ಜನ ಬ್ರಾಹ್ಮಣರ ಕುಟುಂಬಗಳು ಜೀವ ಹಿಡಿದು ಪುಣೆ ಹಾಗೂ ಮುಂಬೈಗಳಿಗೆ ವಲಸೆ ಹೋದರು. ಜಿಲ್ಲಾಧಿಕಾರಿ ಪ್ಯಾಟರ್ಸನ್ ಒಂದೆಡೆ ಬರೆಯುತ್ತಾರೆ ಏನೆಂದರೆ, ಸಾವಿರಾರು ಮನೆಗಳಿಗೆ ಬೆಂಕಿ ಬಿದ್ದಿವೆ, ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಎಂದೂ ತಿಳಿಯುತ್ತಿಲ್ಲ ಎಂದು ನಿಸ್ಸಹಾಯಕತೆಯನ್ನು ಪ್ರದರ್ಶಿಸುತ್ತಾ ಆ ಒಂದು ಪತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ಹಲವಾರು ಜನ ಕಾಂಗ್ರೆಸ್ಸಿಗರು ಶಾಮೀಲಾಗಿದ್ದನ್ನು ಆಗಿನ ಕಾಲದ ಜನರು ಹಲವೆಡೆ ಲೇಖನಗಳಲ್ಲಿ ಬರೆದಿದ್ದರೂ ಕೂಡ ಯಾರಿಗೂ ಈ ಅಪರಾಧದ ಸಜೆ ಆಗಲಿಲ್ಲ. ಈ ಪುಸ್ತಕದ ಅನುಬಂಧದಲ್ಲಿ ಆಗಿನ ಕಾಲದ ಮಾರಣಹೋಮದ ಬಗ್ಗೆ ಹಲವರು ತಮ್ಮ ಕಹಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೊನೆಯದಾಗಿ ಸಾವರ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ. ಸಾವರ್ಕರ್ ಅವರದ್ದು ವರ್ಣರಂಜಿತ ವ್ಯಕ್ತಿತ್ವ. ಅವರನ್ನು ಒಂದು ಪಕ್ಷಕ್ಕೆ ಅಥವಾ ಒಂದು ತತ್ವಕ್ಕೆ ಕಟ್ಟಿಹಾಕುವ ವ್ಯಕ್ತಿಯಲ್ಲ. ವಾಜಪೇಯಿ ಅವರು ತಮ್ಮ ಒಂದು ಭಾಷಣದಲ್ಲಿ ಹೀಗೆ ಹೇಳುತ್ತಾರೆ: ಸಾವರ್ಕರ್ ಅವರು ವ್ಯಕ್ತಿಯಲ್ಲ, ಅದೊಂದು ವಿಚಾರ ಎಂದು. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬದುಕಿನಲ್ಲೂ ಆಗುವಂತೆ ಸಾವರ್ಕರ್ ಅವರ ಚಿಂತನೆ ಮತ್ತು ಕಾರ್ಯಸ್ವರೂಪ ಕೂಡ ಕಾಲ ದೇಶಗಳ ವ್ಯಾಪ್ತಿಗೆ ಮೀರದ್ದಲ್ಲ. ಇಲ್ಲಿ ತತ್ವಜ್ಞಾನಿ ಮೈಸೂರು ಹಿರಿಯಣ್ಣನವರ ಒಂದು ಮಾತನ್ನು ಉಲ್ಲೇಖಿಸಬಹುದು: ಇಂಡಿವಿಜುವಲ್ಸ್ ಆರ್ ಬಟ್ ಪ್ರಾಡಕ್ಟ್ ಆಫ್ ದೇರ್ ಟೈಮ್ಸ್ ಎಂದು. ಆದ್ದರಿಂದ ಸಾವರ್ಕರ್ ಯಾವುದೋ ಒಂದು ಕಾಲಘಟ್ಟದಲ್ಲಿ ಬರೆದ ಒಂದು ಲೇಖನದ ಒಂದು ವಾಕ್ಯವನ್ನು ತೆಗೆದು ಅದರಿಂದ ಸಾವರ್ಕರ್ ಅವರ ವ್ಯಕ್ತಿತ್ವವನ್ನು ಅಳೆಯುವುದು ಖಂಡಿತ ತಪ್ಪಾಗುತ್ತದೆ.
ಸಾವರ್ಕರ್ ಅವರದು ಅಸಾಮಾನ್ಯ ವ್ಯಕ್ತಿತ್ವ. ಅದು ಹಲವು ಮಜಲುಗಳನ್ನು, ಸಂಕೀರ್ಣತೆಯನ್ನು ಹೊಂದಿತ್ತು. ಅದರ ಜೊತೆ ಅವರು ತೀಕ್ಷ್ಣಮತಿ, ಹಾಗೆ ಅವರಲ್ಲಿ ಅಧ್ಯಯನಶೀಲತೆ ಕೂಡ ಇತ್ತು. ಅದರ ಜೊತೆ ಜನರನ್ನು ಒಗ್ಗೂಡಿಸುವ ಕುಶಲತೆ, ಹಾಗೆ ಅವರನ್ನು ಮಂತ್ರಮುಗ್ಧರನ್ನಾಗಿಸುವ ವಾಗ್ಝರಿ ಕೂಡ ಇತ್ತು. ಇದಕ್ಕೆಲ್ಲ ಕಿರೀಟಪ್ರಾಯವಾದದ್ದು ಇದ್ದಂತಹ ಪ್ರಖರವಾದ ದೇಶಭಕ್ತಿ. ಈ ಎಲ್ಲ ಸಮಾಜ ಸುಧಾರಣೆ ಹೋರಾಟದ ಹಿಂದದ್ದು ಸಾವರ್ಕರ್ ಅವರ ಕವಿ ಹೃದಯ. ಈ ಭಾವಪ್ರಪಂಚದಲ್ಲಿ ಮೊದಲನೆಯ ಮತ್ತು ಕೊನೆಯ ಆದ್ಯತೆ ಭಾರತ ದೇಶಕ್ಕೆ ಮಾತ್ರ ಇತ್ತು. ಆಗಲೇ ಹೇಳಿದಂತೆ ನೇ ಮಝಸಿ ನೇ ಪರತ ಮಾತ್ರ ಭೂಮಿಳ ಸಾಗರ ಪ್ರಾಣ ತಳಮಳಲ ಎನ್ನುವಂತೆ ಈ ಕವಿ ಹೃದಯ ಕೊನೆ ಉಸಿರರವರೆಗೂ ಭಾರತ ದೇಶಕ್ಕೆ ತಳಮಳಿಸುತ್ತಿತ್ತು. ಈ ಪುಸ್ತಕ ಓದಿದವರಿಗೂ ಅವರ ದೇಶಪ್ರೇಮದ ಸಾಗರದಲ್ಲಿ ಒಂದು ಹನಿ ಅರ್ಜನೆಯಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಪುಸ್ತಕ ಪರಿಚಯವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.